ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸ್ಪರ್ಧಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಪರ್ಸೆಂಟೇಜ್ನ ಕಾನ್ಸೆಪ್ಟ್ ಮಾಡ್ತಾ ಇದ್ವಿ. ಇದು ಪರ್ಸೆಂಟೇಜ್ ಚಾಪ್ಟರ್ನ ಮುಂದುವರೆದ ಭಾಗವೇ ಇದಾಗಿರುತ್ತೆ. ಸೊ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ಏನಪ್ಪಾ ಅಂತಂದ್ರೆ ಭಾನುವಾರ ಸಾಯಂಕಾಲ 6 ಗಂಟೆಯಿಂದ ಸೈನ್ಸ್ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಇಂಟ್ರೊಡಕ್ಷನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು RRB, SSC ಹಾಗೂ ಬ್ಯಾಂಕಿಂಗ್ ಅಂಡ್ ಆಲ್ ಅದರ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಉಪಯುಕ್ತವಾಗುವಂಥ ಕ್ಲಾಸಸ್ಗಳಾಗುತ್ತೆ. ಯಾರು ಮಿಸ್ ಮಾಡದೆ ಈ ಕ್ಲಾಸಸ್ಸನ್ನು ಕೇಳಬೇಕು. ಸೊ ಇವಾಗ ನಾವು ಪರ್ಸೆಂಟೇಜ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಇದು ಪರ್ಸೆಂಟೇಜ್ ಚಾಪ್ಟರ್ನ 7ನೇ ಕಾನ್ಸೆಪ್ಟ್, ಕ್ವಶನ್ಸ್ ಬೇಸ್ಡ್ ಆನ್ ಕಾನ್ಸೆಪ್ಟ್ ಆಫ್ AB ರೂಲ್. AB ನಿಯಮದ ಪರಿಕಲ್ಪನೆಯ ಆಧಾರದ ಪ್ರಶ್ನೆಗಳು. ಕಾನ್ಸೆಪ್ಟ್ AB ರೂಲ್. AB ರೂಲ್ ಅಂದರೆ AB ನಿಯಮ. AB ನಿಯಮ ಇದು ಪರ್ಸೆಂಟೇಜ್ ಚಾಪ್ಟರ್ನಲ್ಲಿ 2ನೇ ಕಾನ್ಸೆಪ್ಟ್. ಪರ್ಸೆಂಟೇಜ್ ಚಾಪ್ಟರ್ನಲ್ಲಿ ಎಷ್ಟನೇ ಕಾನ್ಸೆಪ್ಟ್? 2ನೇ ಕಾನ್ಸೆಪ್ಟ್. ಇಲ್ಲಿ ನೋಡ್ರಿ, ಇದರಲ್ಲಿ ಯಾವುದು ಅಪ್ಲೈ ಆಗುತ್ತಪ್ಪ ಅಂತಂದರೆ, ಎಕ್ಸಾಂಪಲ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅಂದರೆ ವೇಗ ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ ಏನು? ದೂರ ಬೈ ಸಮಯ. ಒಂದು ಪ್ಲೇಸ್ಗೆ ನಾವು ತಲುಪೋದಕ್ಕೆ ಎಷ್ಟು ದೂರ ತಗೊಳ್ತೀವಿ, ಆ ದೂರ ಯಾವ ಸಮಯ ಅಂತ ಹೇಳೋದನ್ನೇ ನಾವಿಲ್ಲಿ AB ರೂಲ್ ನಿಯಮದಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ವೇಗ ಇದೆ. ಈ ವೇಗ ಇದೆಯಲ್ಲ, ಈ ವೇಗ ಅನ್ನೋದು ದೂರ ಮತ್ತು ಸಮಯ. ಸಾರಿ ದೂರ ಅನ್ನೋದು ವೇಗ ಮತ್ತು ಸಮಯ. ಈ ಸಮಯಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡ್ತದೆ. ಏನಪ್ಪ ಅಂತಂದರೆ, ಈ ದೂರ ಇದೆಯಲ್ಲ, ಈ ದೂರ ಅನ್ನೋದು ವೇಗ ಮತ್ತು ಸಮಯ ಈ ಎರಡರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ದೂರ ಅನ್ನೋದು ಎರಡರ ಮೇಲೆ ಡಿಪೆಂಡ್ ಆದಾಗ ನಾವಿಲ್ಲಿ AB ನಿಯಮವನ್ನು ನಾವೇನು ಮಾಡ್ತೀವಿ? ಅಪ್ಲೈ ಮಾಡ್ತೀವಿ. AB ನಿಯಮವನ್ನು ಏನು ಮಾಡ್ತೀವಿ? ಅಪ್ಲೈ ಮಾಡ್ತೀವಿ. ಎಕ್ಸಾಂಪಲ್ ಇವಾಗ ನೋಡಿ, ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಾವು ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕು. ಆಯಿತಾ? ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕು, ಇದು ನಿಯಮವನ್ನು. ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕು. ಯಾವ ರೀತಿಯಪ್ಪ ಅಂತಂದರೆ, ಮಂಗಳೂರು ಟು ಬೆಂಗಳೂರಿಗೆ ನಾವು ಯಾವ್ದಾದ್ರು ಟ್ರೈನಲ್ಲಿ ಹೋಗ್ತೀವಿ ಅಂದ್ಕೊಳ್ಳಿ. ಎಕ್ಸಾಂಪಲ್, ಟ್ರೈನಿಂದ ಮಂಗಳೂರಿಂದ ಟ್ರೈನ್ನಲ್ಲಿ ಬೆಂಗಳೂರಿಗೆ ಹೋಗೋಕ್ಕೆ ತಗೊಂಡ ಸಮಯ ಎಷ್ಟು? ಎಕ್ಸಾಂಪಲ್ ಏನಿರ್ಬೋದು? ಟ್ರೈನಲ್ಲಿ ಹೋಗ್ತೀವಿ, ತಗೊಂಡ ಸಮಯ ಎಷ್ಟಿರ್ಬೋದು? ಒಂದು 10 hours ಆಗಿರ್ಬೋದಾ? 10 hours ಆಗಿರುತ್ತೆ ಟ್ರೈನಲ್ಲಿ. ಅದೇ ರೀತಿ ನಾವು ಪ್ಲೇನಲ್ಲಿ ಹೋದ್ರೆ ಏನಾಗಿರುತ್ತೆ? ಪ್ಲೇನಲ್ಲಿ ಹೋದರೆ ಅದೇ ಸಮಯ ಎಷ್ಟಿರುತ್ತಪ್ಪ ಅಂತಂದರೆ 2 hours ಆಗುತ್ತೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದರೆ, ನೋಡ್ರಿ, ನಾವು ಈ ಟ್ರೈನ್ ಅನ್ನೋದು ಏನಾಗಿರುತ್ತಪ್ಪ ಅಂತಂದರೆ ವೇಗ. ಏನಿದು? ವೇಗ. ಇದು ಹವರ್ಸ್ ಅನ್ನೋದು ಏನಿರುತ್ತೆ? ಟೈಮ್ ಆಗಿರುತ್ತೆ. ಸಮಯ ಏನಾಗಿರುತ್ತೆ? ಸಮಯ. ಇಲ್ಲಿ ನೋಡಿ, ನೀವು ಹೋಗುವಂಥ ವೇಗ ಕಮ್ಮಿ ಮಾಡಿದರೆ ಸಮಯ ಅನ್ನೋದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಪ್ಲೇನಲ್ಲಿ ನೀವು ಹೋಗುವ ವೇಗವನ್ನು ಜಾಸ್ತಿ ಮಾಡಿದರೆ ಏನಾಗುತ್ತೆ? ಸಮಯ ಅನ್ನೋದು ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ನೇ ಕಾನ್ಸೆಪ್ಟ್ ಏನು ಕಲ್ತ್ವಿ? ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ನ ಕಲ್ತೀವಿ. ಇದನ್ನು ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟೆ. ಎರಡನೇ ಎಕ್ಸಾಂಪಲ್ ಏನಪ್ಪ ಅಂದರೆ, ಕಂಪೇರಿಸನ್. ಒಂದು A ಪರ್ಸನ್ ಇದ್ದಾನೆ, A ಪರ್ಸನ್ B ಪರ್ಸನ್. A ಪರ್ಸನ್ಗಿಂತ B ಪರ್ಸನ್ ಏನಿದೆ? 10% ಜಾಸ್ತಿ ಇದ್ದಾನೆ. ಯಾವುದರಲ್ಲಿ ಅಂತ ಇಲ್ಲಿ ನೋಡಿ, A ಪರ್ಸನ್ B ಪರ್ಸನ್ಗಿಂತ 10% ಕಮ್ಮಿ ಇರ್ತಾನೆ. ಸೊ ಹಾಗಾಗಿ ನಾವು ಇವಾಗ A ಮತ್ತು Bನ ಎಷ್ಟು ಕಂಪೇರಿಸನಲ್ಲಿ ಎಷ್ಟು ಜಾಸ್ತಿ ಇದ್ದಾರೆ, ಯಾಕೆ ಕಮ್ಮಿ ಇದ್ದಾರೆ ಅಂತ ನಾವು ಕಂಡುಹಿಡಬೇಕು. ಎಕ್ಸಾಂಪಲ್ ನೋಡಿ, 10% ಅಂತ ತೊಗೊಂಡ್ವಿ. 10% ಅನ್ನೋದನ್ನು ನಾವು ಫ್ರಾಕ್ಷನಲ್ಲಿ ಬರ್ಕೊಂಡ್ರೆ ಯಾವ ರೀತಿ ಬರ್ಕೋಬೋದು? 1/10 ಅಂತ ಬರ್ಕೋಬೋದಾ? ಅದೇ ನೋಡಿ, ಇಲ್ಲಿ B ಪರ್ಸನ್ ಎಷ್ಟಿದ್ದಾನೆ? B ಪರ್ಸನ್ ತನ್ನಕ್ಕೆ ತಾನು ಏನಿದ್ದಾನೆ? 10% ಜಾಸ್ತಿ ಇದ್ದಾನೆ ಹೇಗಿಂತ. ಸೊ ಹಾಗಾಗಿ ಈ 10% ಅದನ್ನು ನಾವು 100 ಅಂತ ಮಾಡ್ಕೊಳ್ಳೋಣ, ಯಾಕಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 100 ಅಂತ ಮಾಡ್ಕೊಂಡ್ವಿ. ಇದಕ್ಕಿಂತ 10% ಏನದು ಜಾಸ್ತಿ ಇದ್ದಾನೆ. ಸೊ ಹಾಗಾಗಿ ನಾವೇನು ಮಾಡ್ಕೋಬೇಕು? 110 ಅಂತ ಬರ್ಕೊಳ್ತೀವಿ. ಇವರಿಬ್ಬರಿಗೆ ಡಿಫ್ರೆನ್ಸ್ ಎಷ್ಟಿದೆ? 10. ಎಷ್ಟು? 100ಕ್ಕೆ 100 ಮತ್ತು 110 ಡಿಫ್ರೆನ್ಸ್ ಎಷ್ಟಾಗಿದೆ? 110. ಆಯಿತಾ? ಇಲ್ಲಿ ನೋಡಿ, ಇವಾಗ ಯಾವುದಕ್ಕೆ ಕಮ್ಮಿ ಇದ್ದಾನೆ? 10. ಇಲ್ಲೇನಿದೆ? ಡಿಫ್ರೆನ್ಸ್ 10 ಇದೆ. ಯಾವುದಕ್ಕೆ ನಾವು ಕಂಡುಹಿಡಬೇಕಾಗಿರೋದನ್ನು Aಗೆ. ಸೊ ಹಾಗಾಗಿ ನಾವೇನು ಮಾಡ್ಕೊಳ್ಳೋಣ? Aನ 110 ಬರ್ಕೊಳ್ತೀವಿ.
ನಾವು ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ 100%ಇಂದ 100% ಯಾವುದೇ ಒಂದು ವಸ್ತು ಏನಾಗಿರುತ್ತೆ 100%ಗೆ ಸಮವಾಗಿರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಈ 0 ಕ್ಯಾನ್ಸಲ್ ಆಗುತ್ತೆ, 1/11 ಬರುತ್ತೆ ಇಂಟು 100%. ಅರ್ಥ ಆಯ್ತಾ? 1/11 ನಾವೇನಂತ ಬರ್ಕೋಬಹುದು ಫ್ರಾಕ್ಷನಲ್ಲಿ 9 1/11% ಅಂತ ಬರ್ಕೋಬೋದಾ? ಇದೇ ರೀತಿ. ಅರ್ಥ ಆಯ್ತಾ? ಇದೇ ರೀತಿ ಇಲ್ಲಿ ನೋಡಿ ಇನ್ನು ಸೆಕೆಂಡ್ ಎಕ್ಸಾಂಪಲ್ ಕೊಡ್ತೀನಿ. ಸೆಕೆಂಡ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಬಿ ತೊಗೊಂಡ್ವಿ. ಎಗಿಂತ ಬಿ ಸೊ ಎಗಿಂತ ಬಿ ಅನ್ನೋದು ಏನಾಗಿರುತ್ತೆ 10%. ಅದೇ 10% ಏನಾಗಿರುತ್ತೆ 10%ನ. ಸೊ 10% ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದೆ 10% ಅಂದರೆ 1/10 ಫ್ರಾಕ್ಷನಲ್ಲಿ ಬರ್ಕೊಂಡ್ವಿ. ಸೊ ಇವಾಗ ನೋಡಿ ಇಲ್ಲಿ ಎ ಬಿಗಿಂತ 10% ಜಾಸ್ತಿ ಇದ್ದಾನೆ. ಪರ್ಸೆಂಟ್ ಜಾಸ್ತಿ ಅಂತ ಏನಾಗುತ್ತೆ ಪ್ಲಸ್, ಕಮ್ಮಿ ಅಂದರೆ ಮೈನಸ್. ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ 10 ಅಂದರೆ 10 ನಾವೇನಂತ ಬರ್ಕೊಂಡ್ವಿ 1/10 ಅಂತ ಬರ್ಕೊಂಡ್ವಾ. ಜಾಸ್ತಿ ಇದ್ದಾನೆ ಪ್ಲಸ್ ಅಂತ ಬರ್ಕೊಳ್ತೀವಿ. ನೋಡ್ರಿ ಎ ಬಿ ನಿಯಮದಲ್ಲಿ ಎ ಪರ್ಸೆಂಟ್ ಇದೆಯಲ್ಲ, ಎ ಪರ್ಸೆಂಟ್ ಜಾಸ್ತಿ ಇದ್ರೆ ಬಿ ಪರ್ಸೆಂಟ್ ಏನಾಗಿರುತ್ತೆ ಕಮ್ಮಿ ಆಗಿರುತ್ತೆ. ಎ ಪರ್ಸೆಂಟ್ ಜಾಸ್ತಿ ಅಂದರೆ ಏನು ಪ್ಲಸ್ ಅಲ್ಲಿರುತ್ತೆ, ಅದಕ್ಕೆ ಕಮ್ಮಿ ಏನಂದ್ರೆ ಏನು ಮೈನಸ್ ಅಲ್ಲಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದೇ ಎ ಪರ್ಸೆಂಟ್ ಅನ್ನೋದು ಕಮ್ಮಿಯಲ್ಲಿದ್ರೆ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ. ಬಿ ಪರ್ಸೆಂಟ್ ಅನ್ನೋದು ಜಾಸ್ತಿ ಆಗಿದ್ರೆ ಏನಾಗಿರುತ್ತೆ ಪ್ಲಸ್ ಅಲ್ಲಿರುತ್ತೆ. ಅರ್ಥ ಆಯ್ತಾ? ಸೊ 1/10 ಅನ್ನೋದು ಪ್ಲಸ್ ಅಲ್ಲಿದೆ. ಸೊ ಅದನ್ನ ನಾವು ಯಾವ ರೀತಿ ಬರ್ಕೋಬೋದು ಗೊತ್ತಾ, ಮೈನಸ್ ಹಾಕ್ಬೇಕು. ಯಾಕಂದ್ರೆ ನಾವು ಪ್ಲಸ್ ತೊಗೊಂಡ್ಮೇಲೆ ಏನು ಬರಬೇಕು ಆಟೋಮೆಟಿಕ್ ಆಗಿ ಮೈನಸ್ ಬರೋಕ್ಕಾಗುತ್ತೆ. ಇಲ್ಲಿ ಮೇಲ್ಗಡೆ ಸಂಖ್ಯೆ ಇದೆಯಲ್ಲ, ಮೇಲ್ಗಡೆ ಸಂಖ್ಯೆಯನ್ನು ಒಂದನ್ನು ಅದೇ ರೀತಿ ಬರ್ಕೊಳ್ಳಿ. ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ 10 + 1 = 11. ಸೊ 1/11 ನಾವೇನಂತ ಬರ್ಕೋಬಹುದು 9^1/11% ಅಂತ ಬರ್ಕೋಬೋದಾ? ಇದು ಸ್ಮಾರ್ಟ್ ಟ್ರಿಕ್. ಅರ್ಥ ಆಯ್ತಾ? ಸೊ ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡ್ಕೊಳ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. A's income is 25% more than income of B. Income of B is how much percent less than income of A? ಎಯ ಆದಾಯವು ಬಿಯ ಆದಾಯಕ್ಕಿಂತ 25% ಏನಾಗಿದೆ ಹೆಚ್ಚಾಗಿದೆ. ಬಿಯ ಆದಾಯವು ಎಯ ಆದಾಯಕ್ಕಿಂತ ಎಷ್ಟು ಶೇಕಡ ಕಡಿಮೆಯಾಗಿದೆ ಅಂತ ಕ್ವಶನಲ್ಲಿ ಕೇಳಿದ್ದಾನೆ. ಆಪ್ಷನ್ ಬಂದ್ಬಿಟ್ಟು ಎ 10%, ಆಪ್ಷನ್ ಬಿ 40%, ಆಪ್ಷನ್ ಸಿ 20%, ಆಪ್ಷನ್ ಡಿ 16^2/3%. ಇದನ್ನು ಯಾವ ರೀತಿ ಬರ್ಕೋಬೋದು ನೋಡಲಿ. ನಾನು ಹೇಳಿದ್ದೆ ಕ್ವಶನ್ ಏನು ಕೊಟ್ಟಿದ್ದಾನೆ 25% ಜಾಸ್ತಿ ಆಗಿದೆ. ಸೊ 25% ಜಾಸ್ತಿ ಅಂದರೆ ಎಷ್ಟು ಪ್ಲಸ್ 25% ಅಂತ ಬರ್ಕೋಬೇಕು. ಪ್ಲಸ್ 25% ನೋಡ್ರಿ 25%ನ ಯಾವ ರೀತಿ ಬರ್ಕೋಬೋದು 25/100 ಅಂತ ಬರ್ಕೋಬೋದಾ? 25 25 ಏನಂತ ಬರ್ಕೋಬೋದು 1/4. ಇಲ್ಲಿ ಏನು ಚಿಹ್ನೆ ತೊಗೊಂಡಿದ್ವಿ ಪ್ಲಸ್. ಸೊ ಹಾಗಾಗಿ ಏನು ಬರ್ಕೋಬೇಕು ಪ್ಲಸ್ 1/4 ಅಂತ ಬರ್ಕೊಳ್ತೀವಿ. ನಾನು ಅವಾಗ ನಿಮ್ಗೆ ಏನಂತ ಹೇಳಿದ್ದೆ, ಒಂದು ಚಿಹ್ನೆ ಪ್ಲಸ್ಸಲ್ಲಿ ಕೊಟ್ಟಾಗ ನಾವು ಆಟೋಮೆಟಿಕ್ಕಾಗಿ ಮೈನಸಲ್ಲಿ ತೊಗೋಬೇಕಾಗುತ್ತೆ. ಮೇಲ್ಗಡೆ ಇರ್ತಕ್ಕಂತಹ ಸಂಖ್ಯೆಯನ್ನು ಅದೇ ರೀತಿ ಬರ್ಕೊಂಡು ನೋಡ್ರಿ 4ಕ್ಕೆ 1 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ 5 ಆಗುತ್ತೆ. ಮೈನಸ್ 1/5 1/5ಗೆ ಆನ್ಸರ್ 1/5 ಏನಾಗುತ್ತೆ 1/5 × 100. ನೋಡಿಲ್ಲಿ 5 5 25 ಸಾರಿ 5 20 ಎಷ್ಟಾಯಿತು 5 20 ಎಷ್ಟು ಆನ್ಸರ್ ಬಂತು 20%. ಅರ್ಥ ಆಯ್ತಾ? ಆಪ್ಷನ್ ಸಿ ಎಷ್ಟು 20%. ಪ್ರಶ್ನೆ ಸಂಖ್ಯೆ 2. ಮೋಹನ್ಸ್ ಇನ್ಕಮ್ ಈಸ್ 40% more than ಶ್ಯಾಮ್ಸ್ ಇನ್ಕಮ್. ಶ್ಯಾಮ್ಸ್ ಇನ್ಕಮ್ ಈಸ್ ವಾಟ್ % ಲೆಸ್ ದೆನ್ ಮೋಹನ್ಸ್ ಇನ್ಕಮ್ ಅಂದರೆ ಮೋಹನನ ಆದಾಯವು ಶ್ಯಾಮ್ನ ಆದಾಯಕ್ಕಿಂತ 40% ಹೆಚ್ಚು. ಶ್ಯಾಮ್ನ ಆದಾಯವು ಮೋಹನ್ನ ಆದಾಯಕ್ಕಿಂತ ಎಷ್ಟು ಶೇಕಡ ಕಡಿಮೆ ಅಂತ ಕೇಳಿದ್ದಾನೆ. ಸೊ ಇದರಲ್ಲಿ ನಾವು ಯಾವ ರೀತಿ ಬರ್ಕೊಂಡು ಹೋಗ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 40% ಮೋರ್ ದೆನ್. ಎಕ್ಸಾಂಪಲ್ ನೋಡ್ರಿ 40/100. ಇದನ್ನ ಯಾವ ರೀತಿ ಬರ್ಕೋಬೋದು ಇಲ್ಲಿ ನೋಡ್ರಿ, ಈ 0 ಕ್ಯಾನ್ಸಲ್, 2 5. ಸೊ ಏನಾಯಿತು 2/5 ಅಂತ ಬಂತು. ಈ 2/5 ಅನ್ನೋದು ಯಾವುದರಲ್ಲಿದೆ ನೋಡ್ರಿ 40% ಮೋರ್ ದೆನ್ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಪ್ಲಸ್ 2/5 ಅಂತ ಬರುತ್ತೆ.
+2/5 ಪ್ಲಸ್ ಬಂದಾಗ ನಾವು ಆಟೋಮೆಟಿಕ್ಕಾಗಿ ಏನು ತೊಗೋಬೇಕು ಮೈನಸ್ ಈ ಮೇಲ್ಗಡೆ ಇರ್ತಕ್ಕಂತಹ 2 ಹಂಗೆ ಬರ್ಕೊಂಡು ನೋಡಿಲಿ 5ಕ್ಕೆ 2 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ 7 ಆಗುತ್ತೆ ಆಯಿತಾ. ಇಲ್ಲಿ ನಿಮಗೆ ಒಂದು ಟ್ರಿಕ್ ನೋಡ್ರಿ 1/7 ನಾವು ಏನಂತ ಬರ್ಕೋಬೋದು 14/2/7 14/2/7 ಅಂತ ಬರ್ಕೋಬೋದಾ. ಅದೇ ಡಬಲ್ ನಾನು ಹೇಳಿದ್ದೆ ನಿಮಗೆ ನೆನಪಿದೆಯಾ. ಬೇಕಾದ್ರೆ ನೀವು ಫಸ್ಟ್ ಕ್ಲಾಸ್ನ ಚೆಕ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. 2/7 ನಾವೇನಂತ ಬರ್ಕೋಬೋದು 28 ಅಂದರೆ 2 ಡಬಲ್ ಆಗುತ್ತೆ 28 4/7%. 28 4/7% ಎಲ್ಲಿದೆ 28 4/7% ಆಪ್ಷನ್ ಬಿ. ಅರ್ಥ ಆಯ್ತಾ. ಪ್ರಶ್ನೆ ಸಂಖ್ಯೆ 3. ಇಫ್ ಇನ್ಕಮ್ ಆಫ್ ಎ ಈಸ್ 20% ಲೆಸ್ ದೆನ್ 20% ಏನು ಲೆಸ್ ದೆನ್ 20% ಲೆಸ್ ದೆನ್ ಬಿ ದೆನ್ ಇನ್ಕಮ್ ಆಫ್ ಬಿ ಈಸ್ ಹೌ ಮಚ್ ಪರ್ಸೆಂಟ್ ಮೋರ್ ದೆನ್ ಎ. ಏನ ಆದಾಯವು ಬಿನ ಆದಾಯಕ್ಕಿಂತ 20% ಏನು ಕಡಿಮೆ ಆಗಿದ್ದರೆ ಬಿ ಆದಾಯವು ಏನ ಆದಾಯಕ್ಕಿಂತ ಎಷ್ಟು ಶೇಕಡ ಹೆಚ್ಚು. ಬಿನ ಆದಾಯವು ಏನ ಆದಾಯಕ್ಕಿಂತ ಎಷ್ಟು ಶೇಕಡ ಹೆಚ್ಚು ಅಂತ ಕೇಳಿದ್ದಾನೆ. ಇಲ್ಲಿ ನಮ್ಗೆ 20% ಕೊಟ್ಟಿದ್ದಾನೆ. ಸೊ ಈ 20% ಲೆಸ್ ದೆನ್ ಅಂದರೆ ನಾವೇನು ಮಾಡ್ಕೋಬೇಕು -20% ಅಂತ ಬರ್ಕೋಬೇಕಾಗುತ್ತೆ. ಸೊ -20% ಯಾವ ರೀತಿ ಬರ್ಕೋಬೋದು ನೋಡ್ರಿ 20/100 ಈ 0 ಕ್ಯಾನ್ಸಲ್ ಆಗಿತ್ತು. 2 1 2 5 ಸೊ ಏನು ಬಂತು 1/5 1/5 ಬಂತ 1/5 ಅದರಲ್ಲಿದೆ ಮೈನಸಲ್ಲಿದೆ. ಮೈನಸಲ್ಲಿದ್ದಾಗ ಆಟೋಮೆಟಿಕ್ಕಾಗಿ ನಾವು ಏನು ಬರ್ಕೋಬೇಕು ಪ್ಲಸ್ ಬರ್ಕೋಬೇಕಾಗುತ್ತೆ. ಮೇಲ್ಗಿರ್ತಕ್ಕಂಥ ಸಂಖ್ಯೆಯನ್ನು ಹಾಗೆ ಬರ್ಕೊಂಡು ಕೆಳಗಡೆ 5 ಇದೆ 5ರಲ್ಲಿ 1 ಹೋದರೆ ಎಷ್ಟು 4 ಏನಾಗುತ್ತೆ ಪ್ಲಸ್ 1/4 1/4 ಅಂದರೆ ಏನಿದೆ 1/4 ಇಂಟು 100%. 4 1 4 25 ಸೊ ಎಷ್ಟು ಬಂತು 4 25 ಎಷ್ಟು ಬಂತು 25%. ಆಪ್ಷನ್ ಎಲ್ಲಿದೆ ಆಪ್ಷನ್ ಡಿ. ಆಪ್ಷನ್ ಡಿ ಎಷ್ಟು 25%. ಅರ್ಥ ಆಯ್ತಾ. ಪ್ರಶ್ನೆ ಸಂಖ್ಯೆ 4. ಇಫ್ ಮಾರ್ಕ್ಸ್ ಆಫ್ ಕೇಜ್ರಿವಾಲ್ ಈಸ್ 33.33% ಲೆಸ್ ದೆನ್ 33.33% ಲೆಸ್ ದೆನ್ ಯೋಗಿ ದೆನ್ ಮಾರ್ಕ್ಸ್ ಆಫ್ ಯೋಗಿ ಈಸ್ ಹೌ ಮಚ್ ಪರ್ಸೆಂಟ್ ಮೋರ್ ದೆನ್ ದಟ್ ಕೇಜ್ರಿವಾಲ್. ಕೇಜ್ರಿವಾಲ್ನ ಅಂಕಗಳು ಯೋಗಿ ಅವರ ಅಂಕಗಳಿಗಿಂತ 33.33% ಕಡಿಮೆ ಆಗಿದ್ದರೆ ಯೋಗಿ ಅವರ ಅಂಕಗಳು ಕೇಜ್ರಿವಾಲ್ನ ಅಂಕಗಳಿಗಿಂತ ಎಷ್ಟು ಶೇಕಡ ಹೆಚ್ಚು. ಎಷ್ಟು ಶೇಕಡ ಹೆಚ್ಚು ನೋಡಲಿ 33.33% ಅಂತ ಇದೆ. ಸೊ ಇದು ನಾವು ಏನಂತ ಬರ್ಕೋಬೋದು ಅಂದರೆ 33 1/3% ಅಂತ ಬರ್ಕೋಬೋದಾ. ಇದನ್ನು ನಾವು ಯಾವ ರೀತಿ ನೋಡ್ರಿ 33ನ 1/3 ಅಂತ ಬರ್ಕೊಳ್ತೀವಿ. ಗೊತ್ತಾಯ್ತಾ. ಬೇಕಾದ್ರೆ ನಿಮ್ಗೆ ಇದು ಅರ್ಥ ಆಗಿಲ್ಲ ಯಾವ ರೀತಿ ಬರ್ಕೊಂಡಿದ್ದೀನಿ ಅಂತ ಅರ್ಥ ಆಗಿಲ್ಲಪ್ಪ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಫಸ್ಟ್ ಕ್ಲಾಸ್ನ ಕೇಳಿ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಇವಾಗ 1/3 ಏನು ಲೆಸ್ ದೆನ್ ಇದೆ 1/3 ಅಂದರೆ -1/3. ಇಲ್ಲಿ ಮೈನಸ್ ಚಿಹ್ನೆ ಇರ್ತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಪ್ಲಸ್ ಆಗಬೇಕಾ ಪ್ಲಸ್ ಆಗೇ ಆಗುತ್ತೆ. ಸೊ 1/3 ಏನಾಗುತ್ತೆ ಮೇಲ್ಗಡೆ ಇರ್ತಕ್ಕಂಥ ಸಂಖ್ಯೆ 1 ಹಂಗೆ ಬರ್ಕೊಂಡು ಡಿವೈಡೆಡ್ ಬೈ 3ರಲ್ಲಿ 1 ಹೋದರೆ ಎಷ್ಟು 2 3ರಲ್ಲಿ 1 ಹೋದರೆ ಎಷ್ಟು 2 ಪ್ಲಸ್ 1/2 1/2 ಅನ್ನೋದು ನೋಡ್ರಿ 1/2 ಇಂಟು 100 2 1 2 5 0 ಎಷ್ಟಾಯಿತು 50%. ಆಪ್ಷನ್ ಬಿ. ಆಪ್ಷನ್ ಬಿ ಅಲ್ಲಿ ಏನಿದೆ 50%. ಅರ್ಥ ಆಯ್ತಾ. ಪ್ರಶ್ನೆ ಸಂಖ್ಯೆ 5. ಏಜ್ ಆಫ್ ರದೀಮಾ ಈಸ್ 20 years ಏಜ್ ಆಫ್ ಕರೀಮ್ ಈಸ್ 25% ಗ್ರೇಟರ್ ದೆನ್ 25% greater than 25% greater than the Radhima. Then how much percent Radhima age is less than that of Kareem? ರಧೀಮಾ ಅವರ ವಯಸ್ಸು 20 ವರ್ಷಗಳು. ಕರೀಂ ವಯಸ್ಸು ರಾಧೇಮಾ ಅವರ ವಯಸ್ಸಿಗಿಂತ 25% ಹೆಚ್ಚಿದ್ದರೆ ರಾಧೇಮಾ ಅವರ ವಯಸ್ಸು ಕರೀಂನ ವಯಸ್ಸಿಗಿಂತ ಎಷ್ಟು ಶೇಕಡ ಕಡಿಮೆ? ಸೊ ಎಕ್ಸಾಂಪಲ್ ಏನಿಲ್ಲಿ 25% ಕೊಟ್ಟಿದ್ದಾನೆ. ಈ 20 ಇಯರ್ಸ್ ಇದೆಯಲ್ಲ, ಈ 20 ಇಯರ್ಸ್ ನೀವು ಕನ್ಸಿಡರ್ ಮಾಡಬೇಡಿ. 20 ಇಯರ್ಸ್ ಕೊಡಲಿ, 50 ಇಯರ್ಸ್ ಕೊಡಲಿ, ಅಥವಾ ಯಾವುದೇ ಇಯರ್ ಕೊಡಲಿ, ನೀವು ಇದನ್ನು ಕನ್ಸಿಡರ್ ಮಾಡಬೇಡಿ. ನಮ್ಗೆ ಬೇಕಾಗಿರೋದೇನು ಪರ್ಸೆಂಟೇಜ್. 25% ಗ್ರೇಟರ್ ದೆನ್. ಸೊ ಹಾಗಾಗಿ ಇಲ್ಲಿ ನೋಡಲಿ 25% ಗ್ರೇಟರ್ ದೆನ್ ಕೊಟ್ಟಿದ್ದಾನಪ್ಪ ಅಂತಂದರೆ 25%ನ ಯಾವ ರೀತಿ ಬರ್ಕೋಬೋದು? 25/100. ಸೊ 25 ಒಂದೇ 25 ನಾಲ್ಕಲೆ 1/4 ಯಾವ ಚಿಹ್ನೆಯಲ್ಲಿದೆ? ಪ್ಲಸ್. ಗ್ರೇಟರ್ ದೆನ್ ಅಂತಿದೆಯಲ್ಲ ಅದಕ್ಕೆ ಪ್ಲಸ್ 1/4 ಅಂತ ಬರ್ಕೊಂಡಾಗ ಪ್ಲಸ್ ಇದ್ದಾಗ ಆಟೋಮೆಟಿಕ್ಕಾಗಿ ಏನು ಬರುತ್ತೆ? ಮೈನಸ್ ಬರುತ್ತೆ. 1/1 ಹೆಂಗಿರೋದು ಹಂಗೆ ಇರುತ್ತೆ. 1ಕ್ಕೆ 4 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 5 ಆಗುತ್ತೆ.
ಮೈನಸ್ 1/5 ಇಂಟು 100%. 5 ಒಂದೇ 5 20 ಆಪ್ಷನ್ ಏನಿದೆ, ಆಪ್ಷನ್ ಎ 20%. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 6. ಇಫ್ ರಾಜಧಾನಿ ಈಸ್ 16 ಪವರ್ ಆಫ್ 2/3% slower than 16 power of 2/3% slower than Shatabdi, then Shatabdi is faster than Rajdhani by ರಾಜಧಾನಿ ಎಕ್ಸ್‌ಪ್ರೆಸ್ ಶತಾಬ್ದಿ ಎಕ್ಸ್‌ಪ್ರೆಸ್‌ಗಿಂತ 16.2/3% ನಿಧಾನಗತಿಯಾಗಿದ್ದರೆ ಶತಾಬ್ದಿ ಎಕ್ಸ್‌ಪ್ರೆಸ್ ರಾಜಧಾನಿ ಎಕ್ಸ್‌ಪ್ರೆಸ್‌ಗಿಂತ ಎಷ್ಟು ಶೇಕಡ ವೇಗವಾಗಿದೆ? ನೋಡಲಿ, 16.2/3% ಯಾವ ರೀತಿ ಬರ್ಕೋಬಹುದು? ಇದನ್ನ 1/6 ಅಂತ ಬರ್ಕೋಬಹುದು. 1/6 ಅಂತ ಬರ್ಕೋಬಹುದು. ಯಾವ ಥರಪ್ಪ ಅಂದರೆ ಇಲ್ಲಿ ನೋಡಲಿ, 16 2/3 16 ಎಷ್ಟು? 48 ಪ್ಲಸ್ 2/3 ಎಷ್ಟಾಗುತ್ತೆ? 50/3 ಇಂಟು 1/100. ಸೊ 51 52 3 ಎಷ್ಟು? 6 ಆಗುತ್ತೆ. 1/6 ಇಲ್ಲಿದೆಯಾ? 1/6 ಬರ್ಕೊಂಡಿದ್ದೀನಿ. ಸೊ ಇದೇನಾಗಿದೆ? ಸ್ಲೋವರ್ ಮೈನಸ್ 1/6 ಎಷ್ಟು? -1/6 ಆಗಿರುತ್ತೆ. ಈ -1 ಸ್ಲೋವರ್ ಆಗಿರುತ್ತಲ್ಲ, ಅದಕ್ಕೆ ನಾವು ಪ್ಲಸ್ ಬರ್ಕೊಂಡಾಗ ನೋಡ್ರಿ, ಮೇಲ್ಗಡೆ ಇರ್ತಕ್ಕಂತಹ ಸಂಖ್ಯೆ ಹಂಗೆ ಬರ್ಕೊಂಡು 6ರಲ್ಲಿ 1 ಕಳೆದ್ರೆ ಎಷ್ಟು? 5 ಪ್ಲಸ್ 1/5 1/5 ಇಂಟು 100% ಏನಾಗುತ್ತೆ? 5 1 5 20 ಎಷ್ಟಾಯಿತು? 20%. ಆಪ್ಷನ್ ಡಿ ಅಲ್ಲಿ ಏನಿದೆ? ಆಪ್ಷನ್ ಡಿ 20%. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 7. ರಿತಾಸ್ ಇನ್ಕಮ್ ಈಸ್ 15% ಲೆಸ್ ದೆನ್ ರಿಚಾಸ್ ಇನ್ಕಮ್ by what percent ರಿಚಾಸ್ ಇನ್ಕಮ್ ಮೋರ್ ದೆನ್ ರಿತಾಸ್ ಇನ್ಕಮ್? ರಿತಾ ಅವರ ಆದಾಯವು ರಿಚಾ ಆದಾಯಕ್ಕಿಂತ 15% ಕಡಿಮೆ ಇದ್ದರೆ ರಿಚಾ ಆದಾಯವು ರಿತಾ ಅವರ ಆದಾಯಕ್ಕಿಂತ ಎಷ್ಟು ಶೇಕಡ ಹೆಚ್ಚು? ಸೊ ಇಲ್ಲಿ ನೋಡ್ರಿ, 15% ಯಾವ ರೀತಿ ಬರ್ಕೋಬಹುದು? 15/100 ಅಂತ ಬರ್ಕೋಬಹುದು. ಯಾವ್ದ್ರಿಂದ ಯಾವ ಮಗ್ಗೆಯಲ್ಲಿ ಹೋಗುತ್ತೆ? ಇಲ್ಲಿ ನೋಡ್ರಿ, 5 3 5 20 3/20. ಈ 3/20 ಅನ್ನೋದು ನೋಡ್ರಿ ಲೆಸ್ ದೆನ್ ಅಂತ ಕೇಳಿದಾನೆ. 15% ಲೆಸ್ ದೆನ್. ಸೊ ಹಾಗಾಗಿ ಮೈನಸ್ 3/20. ಮೈನಸ್ ಕೊಟ್ಟಾಗ ಏನು ಬರ್ಕೊಂತೀವಿ? ಪ್ಲಸ್. ನೋಡ್ರಿ, ಮೇಲ್ಗಡೆ ಇರ್ತಕ್ಕಂತಹ ಸಂಖ್ಯೆ ಹಂಗೆ ಬರ್ಕೊಂಡು 20ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ? 17. ಸೊ ಏನಾಯಿತು? 3/17 ಇಂಟು 100%ಗೆ ಹೋಗಿಲ್ಲ, ನಾವು ಕನ್ವರ್ಟ್ ಮಾಡೋದು. ಸೊ ಹಾಗಾಗಿ ಏನಾಗುತ್ತೆ? 3 ಇಂಟು 100/17 ಎಷ್ಟಾಯಿತು? 300/17. ಇದನ್ನ ಯಾವ ರೀತಿ ಮಾಡ್ಬೋದು? ಇಲ್ಲಿ ನೋಡಿಲಿ, 17 300ನ ಡಿವೈಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿಲಿ, 17 170 170 17 119 ಎಷ್ಟಾಯಿತು? 982 ಅಂದರೆ ಎಷ್ಟಾಯಿತು? 17 ಎಷ್ಟು? 289. 17 ಎಷ್ಟು? 289. ಉಳಿದಿರ್ತಕ್ಕಂಥ ಸಂಖ್ಯೆ ಎಷ್ಟು? 11. ಸೊ ಹಾಗಾಗಿ ನಾವು ಇಲ್ಲಿ ಏನಂತ ಬರ್ಕೋಬೋದು? ನೋಡಿ, ಈ ಬಂದಿರತಕ್ಕಂತಹ ಸಂಖ್ಯೆ ಶೇಷ ಡಿವೈಡೆಡ್ ಬೈ ಇಲ್ಲಿರ್ತಕ್ಕಂಥ ಪ್ರಾಡಕ್ಟ್ನ ನಾವು ಅದರಿಂದ ಭಾಗಿಸಿರ್ತೀವಲ್ಲ, ಆ ಸಂಖ್ಯೆನ ಇಲ್ಲಿ ಬರ್ಕೋಬೇಕು. ಎಷ್ಟಾಯಿತು? 17 ಎಷ್ಟಾಯಿತು? 17 11/17%. ಆಪ್ಷನ್ ಎಲ್ಲಿದೆ? ಇಲ್ಲಿ ಆಪ್ಷನ್ ಸಿ ಎಷ್ಟು? 17 11/17%.